ಬರೀ ಜಸ್ಟ್ 10 ಕ್ವಶನ್ಸ್ ನ ಓದ್ಬಿಟ್ಟು FA1 ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ವಿಡಿಯೋ ಫಾರ್ ಯು ಪೀಪಲ್. ಸೊ ಇನ್ನೇನು FA1 ಎಕ್ಸಾಮ್ಸ್ ಹತ್ರನೇ ಬಂತು, 1 ಅಥವಾ 2 ದಿನ ಉಳ್ಕೊಂಡಿರ್ಬೋದು ತುಂಬಾ ಜನ ಸ್ಟೂಡೆಂಟ್ಸ್ಗೆ. ಸೊ ನೀವೆಲ್ಲರೂ ಚೆನ್ನಾಗಿ ಓದಿರ ಅಂತ ಅನ್ಕೊಂಡಿದೀನಿ, ಒಳ್ಳೆ ಸ್ಕೋರ್ ಮಾಡ್ತೀರಾ, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಈ ಚಾಲೆಂಜ್ ನ ನೀವು ಒಪ್ಕೊಂಡಿದ್ರಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡ್ಬಿಡ್ರಿ. ಸೊ ಹಾಗಾದ್ರೆ ಆ ಟಾಪ್ 10 ಕ್ವಶನ್ಸ್ ಯಾವ್ದಂತ ನೋಡೋಣ. 3 ಚಾಪ್ಟರ್ ಇಂದ. ಸೊ 3 ಚಾಪ್ಟರ್ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು, ಸೊಲ್ಯೂಷನ್, ಡಿ ಅಂಡ್ ಎಫ್ ಬ್ಲಾಕ್ ಮತ್ತೆ ಹ್ಯಾಲೋ ಆಲ್ಕೆನ್ ಹ್ಯಾಲೋ ರಿಂಗ್. ಸೊ ಈ 3 ಚಾಪ್ಟರ್ ಇಂದ ಯಾವ ಆ ಟಾಪ್ 10 ಕ್ವಶನ್ಸ್ ಅದಾವ ನೋಡೋಣ ಬನ್ನಿ, ಒನ್ ಬೈ ಒನ್. ಎಸ್, ಸೊ ಫಸ್ಟ್ ಗೆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನೋಡಿದ್ರಪ್ಪ ಅಂತಂದ್ರೆ, ಸೊ ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್, ಹೆನ್ರೀಸ್ ಲಾ ಬಗ್ಗೆ. ಆಮೇಲೆ ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ನ್ಯೂಮೆರಿಕಲ್ಸ್ ಆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಸೊ ಸೊಲ್ಯೂಷನ್ ಚಾಪ್ಟರ್ ಇಂದ ಈ 3 ಕ್ವಶನ್ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಸೊ ನ್ಯೂಮೆರಿಕಲ್ಸ್ 4 ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಇದಾವ. ಸೊ 4 ಕೊಲಿಗೇಟಿವ್ ಪ್ರಾಪರ್ಟಿಯಿಂದ ಒಂದೊಂದು ನ್ಯೂಮೆರಿಕಲ್ ನ ಸಾಲ್ವ್ ಮಾಡ್ಕೊಂಡವ್ರಿ, ಅದ್ರ ರಿಲೇಟೆಡ್ ಫಾರ್ಮುಲಾಸ್ ನೋಡ್ಕೊಂಡವ್ರಿ. ಇಟ್ಸ್ ಮೋರ್ ದನ್ ಎನಫ್. ಅರ್ಥ ಆಯ್ತಾ? ಸೊ ವೆನ್ ಇಟ್ ಕಮ್ಸ್ ಟು ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಸೊ ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ KMnO4 ಮತ್ತೆ K2Cr2O7, MnO2 ಇಂದ KMnO4 ಪ್ರಿಪರೇಷನ್, ಆಮೇಲೆ ಕ್ರೋಮ್ಯಾಟೋರ್ ಇಂದ K2Cr2O7 ಪ್ರಿಪರೇಷನ್. ಆಮೇಲೆ ನೋಡ್ರಿ ನೆಕ್ಸ್ಟ್ ಯಾವ ಟಾಪಿಕ್ ಇಂದ ಬರ್ಬೋದಪ್ಪ ಅಂತಂದ್ರೆ, ಗಿವ್ ರೀಸನ್ ಅಲ್ಲಿ ಕ್ವಶನ್ಸ್ ಬರ್ತವೆ, ವೈ ಅಂತ ಕ್ವಶನ್ಸ್ ಬರ್ತವೆ. ಯಾವ್ದಾವ್ದಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಮೇಲೆ ಬರ್ಬೋದು, ವೈ ದಿಸ್ ಅಯನ್ ಇಸ್ ಅ ಪ್ಯಾರಾಮ್ಯಾಗ್ನೆಟಿಕ್ ಅಥವಾ ಡೈ ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಬಿಹೇವಿಯರ್ ಮೇಲೆ ಈ ತರ ಬರ್ಬೋದು. ಇಲ್ಲಪ್ಪ ಅಂತಂದ್ರೆ ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಮೊಮೆಂಟಮ್. ಅರ್ಥ ಆಯ್ತಾ? ಸೊ ಮ್ಯಾಗ್ನೆಟಿಕ್ ಬಿಹೇವಿಯರ್ ಮೇಲೆ ಈ ತರ ಕ್ವಶನ್ಸ್ ಬರ್ತೈತೆ. ಆಮೇಲೆ ಕಲರ್ ಆಫ್ ದ ಅಯನ್ಸ್, ವೈ ಜಿಂಕ್ +2 is ಕಲರ್ಲೆಸ್, Cu+2 is ಕಲರ್ಲೆಸ್, ಈ ತರ ಕ್ವಶನ್ಸ್ ಬರ್ತೈತಿ ಗಿವ್ ರೀಸನ್ ಅಲ್ಲಿ. ಸೊ ಗಿವ್ ರೀಸನ್ ಅಲ್ಲಿ ಈ 2 ಟಾಪಿಕ್ ಇಂದ ಕ್ವಶನ್ಸ್ ಬರ್ತಾವ. ಎಸ್, ಸೊ ಸೊಲ್ಯೂಷನ್ ಆಯ್ತು, ಡಿ ಅಂಡ್ ಎಫ್ ಬ್ಲಾಕ್ ಆಯ್ತು. ಇದು ಆದ್ಮೇಲೆ ಹ್ಯಾಲೋ ಆಲ್ಕೆನ್ ಹ್ಯಾಲೋ ರಿಂಗ್ ಅಲ್ಲಿ ಯಾವ ಕ್ವಶನ್ಸ್ ಬರಬಹುದು. ಸೊ ಇದನ್ನ ಜಸ್ಟ್ ಒಂದ್ಸಲ ಸ್ಕ್ರೀನ್ ಶಾಟ್ ತಗೋಬಹುದು ತುಂಬಾ ಜನ. ಎಸ್, ಸ್ಕ್ರೀನ್ ಶಾಟ್ ತಗೋರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಹ್ಯಾಲೋ ಆಲ್ಕೆನ್ ಹ್ಯಾಲೋ ರಿಂಗ್ ಅಲ್ಲಿ ನೋಡ್ರಿ, ಎಕ್ಸ್ಪ್ಲೇನ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಎಸ್, ಸೊ ಆಮೇಲೆ ಎಕ್ಸ್ಪ್ಲೇನ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ SN1 ಮೆಕ್ಯಾನಿಸಮ್ ವಿತ್ ಎನ್ ಎಕ್ಸಾಂಪಲ್. ಸೊ ಈ ತರ ಕೇಳ್ಬೋದು. ಇಲ್ಲಪ್ಪ ಅಂತಂದ್ರೆ ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಟರ್ಷರಿ ಬುಟಲ್ ಬ್ರೋಮೈಡ್ ಟು ಟರ್ಷರಿ ಬುಟಲ್ ಆಲ್ಕೋಹಾಲ್ ಕನ್ವರ್ಷನ್, ಈ ತರ ಕೇಳ್ಬೋದು. ಅದು ಕೂಡ SN1 ಯಾವ ತರ ಬೇಕಾದ್ರೆ ಕೇಳ್ಬೋದು. ಜಸ್ಟ್ ನಿಮ್ಗೆ ಗೊತ್ತಿರಲಿ SN1 ಕೇಳ್ತಾರ. ಸೊ ಇಫ್ ಇನ್ ಕೇಸ್ SN2 ಕೇಳಿದ್ರೆ ಎಕ್ಸ್ಪ್ಲೇನ್ SN2 ಮೆಕ್ಯಾನಿಸಮ್ ವಿತ್ ಎನ್ ಎಕ್ಸಾಂಪಲ್. ಸೊ ಇದು 2 ಮಾರ್ಕ್ಸ್ ಇರುತ್ತೆ SN2. ಸೊ ಅದ್ರ ಜೊತೆಗೆ ಇನ್ನೊಂದು ಮಾರ್ಕ್ಸ್ ನ ಆಡ್ ಮಾಡಕ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಡಿಫೈನ್ ರೆಸಿಮಿಕ್ ಮಿಕ್ಸರ್ ಅಥವಾ ರೆಸಿಮಿಕ್ ಮಾಡಿಫಿಕೇಶನ್ ಅಂತ ಕೇಳ್ತಾರೆ. ಆಮೇಲೆ ಇದರಲ್ಲಿ ಯಾವ್ದಾದ್ರು ಒಂದು ರಿಯಾಕ್ಷನ್ ಕೇಳಬಹುದು, ಎಕ್ಸ್ಪ್ಲೇನ್ ವಿತ್ ಎನ್ ಎಕ್ಸಾಂಪಲ್ ಅಂತಂದು 2 ಮಾರ್ಕ್ಸ್ಗೆ. ಸೊ ಸ್ವಾರ್ಡ್ಸ್ ರಿಯಾಕ್ಷನ್ ಆಗಿರ್ಬೋದು, ಫಿಂಕಲ್ಸ್ಟೀನ್ ರಿಯಾಕ್ಷನ್ ಆಗಿರ್ಬೋದು, ವುಡ್ಸ್ ರಿಯಾಕ್ಷನ್ ಆಗಿರ್ಬೋದು, ವುಡ್ಸ್ ಫಿಟ್ಟಿಂಗ್. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರೋ 5 ನೇಮ್ ರಿಯಾಕ್ಷನ್ಸ್ ಇದಾವ. ನೇಮ್ ರಿಯಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಹ್ಯಾಲೋ ಆಲ್ಕೆನ್ ಹ್ಯಾಲೋ ರಿಂಗ್ ಕ್ವಶನ್ಸ್ ಕೂಡ ನೀವು ಸ್ಕ್ರೀನ್ ಶಾಟ್ ತಗೋಬಹುದು ಇಲ್ಲಿ. ಎಸ್, ಸೊ ಇದಲ್ದೇನೆ ನಿಮ್ಮ ಬೋರ್ಡ್ ಎಕ್ಸಾಮು ಮತ್ತೆ ನಿಮ್ಮ KCET ಅಲ್ಲಿ ಟಾಪ್ ಮಾಡಬೇಕು ನೀವು. ಎಸ್, ಸೊ ಟಾಪ್ ಫ್ಯಾಕಲ್ಟಿಯಿಂದ ನೀವು ಕಲಿಬೇಕಪ್ಪ ಅಂತಂದ್ರೆ PW ಕನ್ನಡದಲ್ಲಿ ಒಳ್ಳೊಳ್ಳೆ ಬ್ಯಾಚ್ ಇದಾವೆ. ಸೊ ಲಕ್ಷ್ಯ ಇದೆ, ಲಕ್ಷ್ಯ 2.0 ಇದೆ, ಪ್ರಗತಿ ಇದೆ. ಸೊ ಈ ಬ್ಯಾಚ್ ನ ಎಲ್ಲ ನೀವು ಎನ್ರೋಲ್ ಮಾಡಿಬಿಟ್ಟು ಸೊ ಒಳ್ಳೆ ಸ್ಕೋರ್ ನ ಅಚೀವ್ ಮಾಡಬಹುದು, ನಿಮ್ಮ ಡ್ರೀಮ್ ರ್ಯಾಂಕ್ ನ ಅಚೀವ್ ಮಾಡಬಹುದು, ನಿಮ್ಮ ಡ್ರೀಮ್ ಕಾಲೇಜ್ ನ ನೀವು ಅಚೀವ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಟಾಪ್ 10 ವಿಡಿಯೋಸ್. ನಿಮಗೆ ಮತ್ತೆ ಯಾವ್ದಾದ್ರು ವಿಡಿಯೋಸ್ ಬೇಕಾಗಿತ್ತು, ಯಾವ್ದಾದ್ರು ರಿಲೇಟೆಡ್ ಟಾಪಿಕ್ ವಿಡಿಯೋಸ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಟೇಕ್ ಕೇರ್, ಬೈ ಬೈ.